ರಾಜ್ಯ ಸರ್ಕಾರದಿಂದ ಈಗಾಗಲೇ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವತಿಯಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಸರ್ಕಾರ ನಡೆಸಲು ಮುಂದಾಗಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಉಪಜಾತಿಗಳ ಪಟ್ಟಿಯನ್ನು ಸರ್ಕಾರ ಬಿಡುಗಡೆಗೊಳಿಸಿದೆ. ಸಮೀಕ್ಷೆ ನಡೆಸುವ ಸಂದರ್ಭದಲ್ಲಿ ಸಮಾಜದ ಬಾಂಧವರು ಧರ್ಮದಲ್ಲಿ ಹಿಂದೂ ಎಂದು ನಮೂದಿಸಿ ಮತ್ತು ಜಾತಿಯಲ್ಲಿ ಮಾಳಿ ಎಂದು ಬರೆಸಿ ಎಂದು ಕರ್ನಾಟಕ ರಾಜ್ಯ ಮಾಳಿ ಸಮಾಜದ ಕಂಜಾಂಜಿ ಗಿರೀಶ್ ಬುಟಾಳಿ ಅವರು ಮಾಳಿ ಸಮಾಜದ ಜನರಿಗೆ ಕರೆಯನ್ನು ನೀಡಿದರು. ಅವರು ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಗುರುವಾರ ಸಾಯಂಕಾಲ 6 ಗಂಟೆ ಸುಮಾರಿಗೆ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಉದ್ದೇಶಿಸಿ ಮಾತನಾಡಿದ ಅವರು, ಸಮಾಜದ ಜನರ ಸಂಖ್ಯೆಯನ್ನು ತಿಳಿಯಲು ಸರ್ಕಾರ ಜಾತಿ ಸಮೀಕ್ಷೆ ನಡೆಸುತ್ತಿದೆ. ಇದಕ್ಕಾಗಿ ಮಾಳಿ ಸಮಾಜದ ಜನರು ಸಮೀಕ್ಷೆಯಲ್ಲಿ ಮಾಳಿ ಎಂದು ಬರೆಸಿ ಎಂದು ಮನವಿ ಮಾಡಿದರು. ಇದರಿಂದ ಮಾಳಿ ಸಮಾಜದ ಜನರಿಗೆ ಸಾಕಷ್ಟು ರೀತಿಯಲ್ಲಿ ಸರ್ಕಾರದಿಂದ ಸೌಲಭ್ಯಗಳು ಸಿಗಲಿವೆ ಎಂದು ಹೇಳಿದರು. ಮಂದಿರದಲ್ಲಿ ನಾವು ಮೀಟಿಂಗ್ ಕರೆಯುವ ಉದ್ದೇಶ ನಾಳೆ ಬರುವಂಥ 22 ಸೆಪ್ಟೆಂಬರ್ದಲ್ಲಿ ನಡೆಯುವಂಥ ಜನಗಣತಿ ಜಾತಿ ಜನಗಣತಿ ಕರ್ನಾಟಕದಾದ್ಯಂತ ನಡೆಯಲಿದೆ. ಅದಕ್ಕಾಗಿ ಸಮಾಜ ಕಲ್ಯಾಣದಿಂದ ಈಗಾಗಲೇ ನಿಮಗೆ ನೋಟಿಫಿಕೇಶನ್ ಬಂದದ. ಅದಕ್ಕಾಗಿ ನಮ್ಮ ಸಮಾಜ ಬಾಂಧವರಲ್ಲಿ ಕಳಕಳಿಯ ವಿನಂತಿ ಏನೆಂದರೆ ಯಾಕಂದ್ರೆ ನಮ್ಮ ಸಮಾಜ ಬಹಳಷ್ಟು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದೈತಿ. ಅದಕ್ಕಾಗಿ ಈಗಾಗಲೇ ನಾವು ಮಾಳಿ ಅಂತಂದ್ರೆ 2Aದಾಗ ಬರ್ತೀವಿ. 2Aದಾಗ ಬರಬೇಕಂತಂದ್ರೆ ನಾವು ಜಾತಿ ಗಣತಿಯಲ್ಲಿ ಬರುವ ಜಾತಿ ಗಣತಿಯಲ್ಲಿ ಈಗಾಗಲೇ ಮನೆ ಮನೆಗೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯವರು ಪೋಸ್ಟರನ್ನು ಅಳವಡಿಸಿದ್ದಾರೆ. ಅದಕ್ಕಾಗಿ ನಾಳೆ 22ನೇ ತಾರೀಕಿನಿಂದ ಸಮಾಜ ಕಲ್ಯಾಣ ಅಧಿಕಾರಿಗಳು ಅವರೆಲ್ಲ ಸರ್ವೆ ಮಾಡಕ್ಕೆ ಬರ್ತಾರೆ. ಆ ಒಂದು ಈಗಾಗಲೇ ನಿಮಗೆ ಪಟ್ಟಿ ನೋಡಿದ್ರಿ. ಜಾತಿ ಮತ್ತು ಜಾತಿ ಅಂತಂದ್ರೆ ನಾವು ಮಾಳಿ ಅಂತಂದು ಬರೆಸ್ಬೇಕು, ರಿಲಿಜನ್ ಹಿಂದೂ ಅಂತಂದು ಬರೆಸ್ಬೇಕು, ಧರ್ಮ ಅಂದ್ರೆ ಹಿಂದೂ ಅಂತ ಬರೆಸ್ಬೇಕು. ಯಾಕಂದ್ರೆ ಕನ್ಫ್ಯೂಷನ್ ಮಾಡಿ ಕೇಳ್ಬೋದು, ನೀವು ಲಿಂಗಾಯತರಿದ್ರಿ ಹಿಂದೂ ಯಾಕೆ ಬರೆಸ್ಬೇಕು? ಇಲ್ಲ, ನೀವು ಅದನ್ನ ಹಿಂದೂ ಅಂತ ಬರೆಸಿದ್ರೆ ನಾವು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ನಾಳೆ ಬರುವಂಥ ಎಲ್ಲ ಸರ್ಕಾರದ ಸೌಲಭ್ಯಗಳನ್ನು ಪಡೆಯುವ ಉದ್ದೇಶದಿಂದ ನಾವು ಹಿಂದೂ ಅಂತಂದ ಮೆನ್ಷನ್ ಮಾಡಬೇಕಾಗ್ತದೆ ಫಾರ್ಮ್ ಮೇಲೆ. ಅದಕ್ಕಾಗಿ ಬಂದಂಥ ನೀವೆಲ್ಲ ಹಿರಿಯರು ಮತ್ತು ಬಾಂಧವರು ನಿಮ್ಮ ಇಲ್ಲಿ ಅಥಣಿಯಲ್ಲಿ ಇರ್ಬೋದು, ಅಥಣಿ ತಾಲೂಕದಾಗಿರ್ಬೋದು, ಜಿಲ್ಲೆಯಲ್ಲಿ ಇರ್ಬೋದು, ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ನಮ್ಮ ಬೀಗರು ನಮ್ಮ ಕಮ್ಯುನಿಟಿಗೆ ಏನೈತೆ ಎಲ್ಲ ಜಾತಿ ಕಾಲಮದಲ್ಲಿ ಮಾಳಿ ಅಂತಂದ ನಮೂದಿಸಬೇಕು. ಮತ್ತು ಹಿಂದೂ ಅಂತಂದ ನಮ್ಮ ಧರ್ಮದಲ್ಲಿ ಹಿಂದೂ ಧರ್ಮ ಅಂತಂದ ಮೆನ್ಷನ್ ಮಾಡ್ಬೇಕು. ಅದಕ್ಕಾಗಿ ಮುಂದಿನ ದಿನಮಾನಗಳಲ್ಲಿ ಯಾಕಂದ್ರೆ ನೀವು ಏನೋ ತಪ್ಪು ಮಾಡ್ರೆ ಕೆಲವೊಂದು ಮಠಾಧೀಶರು ಕೆಲವೊಂದು ಲಿಂಗಾಯತರು ಬರೆಸ್ರಿ ಅಂತಂದ ನಮ್ಮ ಭಕ್ತರಿಗೆ ಅಥವಾ ಇವರಿಗೆ ನಮ್ಮ ಮಂದಿಗೆ ಹೇಳ್ತಾರೆ. ಅದಕ್ಕಾಗಿ ಅದನ್ನ ಯಾವುದೋ ಒಂದು ತಲೆಯಾಗಿ ತೊಗೊಳಂಗಿಲ್ಲ. ಯಾಕಂದ್ರೆ ನಾವು ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಫಾಯ್ದಾ ಅಥವಾ ಲಾಭವನ್ನು ತಗೋಬೇಕಂತಂದ್ರೆ ಹಿಂದೂ ಮಾಳಿ ಅಂತಂದ ಬರೆಸ್ಬೇಕಾಗ್ತದೆ. ಅದಕ್ಕಾಗಿ ನೀವೆಲ್ಲರೂ ತಿಳಿ ಹೇಳಿ ಬರುವಂಥ 20 ದಿವಸ ಇರ್ಬೋದು, ಅದಕ್ಕಿಂತ ಟೈಮ್ ಎಕ್ಸ್ಟೆನ್ಷನ್ ಮಾಡ್ಬೋದು. ಯಾಕಂದರೆ ಈ ಒಂದು ನಮ್ಮ ಕರ್ನಾಟಕ ರಾಜ್ಯದ ಸಮಾಜ ಕಲ್ಯಾಣ ಇಲಾಖೆಯಿಂದ ಈ ಒಂದು ಸರ್ವೆಯನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ಮಾಳಿ ಅಂತಂದ ಜಾತಿ ಕಾಲಮ್ನಲ್ಲಿ ಮಾಳಿ ಅಂತಂದು ಬರೆಸಬೇಕು ಮತ್ತು ರಿಲಿಜನ್ ಕಾಲಮ್ದಾಗ ಹಿಂದೂ ಅಂತ ಬರೆಸಿ ನಾವೆಲ್ಲರೂ ಸಕ್ಸಸ್ಫುಲ್ ಆಗಿ ಈ ಒಂದು ಈ ಜನಗಣತಿಯನ್ನು ನೀವೆಲ್ಲರೂ ಉಳಿದದ್ದು ಬಹಳಷ್ಟು ಕಾಲಮ್ಗಳದ. ಅದ್ರಾಗ ಡಿಟೇಲ್ ನಿಮಗೆಲ್ಲ ನಿಮ್ಮ ಉದ್ಯೋಗ ಅಥವಾ